ಪ್ಲೀಸ್. ತಯಾರಿ ಹೇಗಿದೆ ಲೋಕಸಭಾ ಚುನಾವಣೆಗೆ? ನನಗೆ ತುಂಬಾ ದೊಡ್ಡ ದೊಡ್ಡ ಬಿಜೆಪಿಯ ಘಟಾನುಘಟಿ ನಾಯಕರ ವಿರುದ್ಧ ಕಾಂಗ್ರೆಸ್ ಹೊಸ ಕ್ಯಾಂಡಿಡೇಟ್ಸ್ಗಳನ್ನು ತಂದಿದ್ದಾರೆ. ಅದೇ ಈಗ ನೋಡಿ, ನೀವು ನಂಬಲ್ಲ ಸರ್, ಲಾಸ್ಟ್ ಫೆಬ್ರವರಿಲಿ ಟಿವಿ ಚಾನೆಲ್ಸ್ ಒಂದು ಸರ್ವೆ ಬರುತ್ತೆ. ಸುಧಾಕರ್ನ ಸೋಲ್ಸಕ್ಕೆ CM ಬಂದ್ರು PM ಬಂದ್ರು ಆಗಲ್ಲ. ಜನನೂ ಮಾತಾಡ್ತಿದ್ರು ಕೆಲವರು, ಅವ್ರು ಮಾತಾಡ್ತಿದ್ರು, ಯಾರು ಬಂದ್ರು ಆಗಲ್ಲ, ಕರ್ನಾಟಕದ ಮೊದಲು ಗೆಲುವೆ ಸುಧಾಕರ್ದು ಅಂತ. ಜನ ಅವ್ರನ್ನ ಯಾರು ಸೋಲ್ಸಕ್ಕಾಗತ್ತೆ ಸರ್? ನಾನು ಟಿಕೆಟ್ ತೊಗೊಂಡು ಹೋದಾಗ ಕೆಲವರು ನನಗೆ ಕೇಳಿಸಂಗೆ, ಇವನಿಗೆ ಡಿಪಾಸಿಟ್ ಬರಲ್ಲ. ನನ್ನ ಮೇಲೆ ನೀವು ನಂಬಲ್ಲ, ಚಿಕ್ಕಬಳ್ಳಾಪುರದಲ್ಲಿ ತುಂಬ ಜನ ನಾನು 3rd ಪ್ಲೇಸ್ ಬರ್ತೀನಿ ಅಂತ ಬೆಟ್ಸ್ ಕಟ್ತಾರಂತೆ. 2nd ಪ್ಲೇಸ್ಗೆ ಒಬ್ಬನೂ ನನ್ನ ಮೇಲೆ 1st ಪ್ಲೇಸಿಗೆ ಬೆಟ್ಸ್ ಕಟ್ಟಿಲ್ಲ, ಯಾರೂ ಕಟ್ಟಿಲ್ಲ. 2nd, 3rd ಎಲ್ಲ ಇತ್ತು. ನನಗೆ ಗೊತ್ತಿತ್ತು ಗೆಲ್ಲೋದಿಕ್ಕೆ ಸ್ಟ್ರಾಟಜಿ ಏನು ಅಂದ್ರೆ, ನಾನು ಬಯೋಪಿಕ್ ಅಲ್ಲಿ ಹೇಳ್ತೀನಿ ನಾನು ಹೆಂಗ್ ಗೆದ್ದೆ ಅಂತ. ನಂದು ಬಯೋಪಿಕ್ ವೆರಿ ಸೂನ್, ಎಲ್ಲ ಮಾತುಕತೆ ನಡೀತಿದೆ. ನಾಟ್ ಫಾರ್ ದ ಪ್ರಾಫಿಟ್. ಈ ಕ್ಷಣಕ್ಕೆ ಬಯೋಪಿಕ್ ತರ್ತಾ ಇದೀರಿ ಯಾಕೆ ಅಂತ ಹೇಳ್ತೀನಿ. ಸರ್, ನೀವು 65-70 ವರ್ಷದಲ್ಲಿ ನಿಮ್ ಬಯೋಪಿಕ್ ತಂದ್ರೆ ಯಾವ ನೋಡ್ತಾರೆ? ಪ್ರದೀಪ್ ಈಶ್ವರ್ ಅವರ ಬಯೋಪಿಕ್ ನ ಸಿನಿಮಾ ಬರ್ತಾ ಇದೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಅದು ಯಾಕೆ ಅಂದ್ರೆ, ಬಯೋಪಿಕ್ ಯಾಕೆ ಅಂದ್ರೆ ನಾನು ಗಮನಿಸಿದೆ ಸರ್, ತುಂಬಾ ಜನ 40-45 ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಪಾಪ ಅವ್ರ ಬಯೋಪಿಕ್ ಬರುತ್ತೆ, ಮೀಡಿಯಾದಲ್ಲಿ ಹೈಪ್ ತಗೊಳಲ್ಲ, ಕ್ರೇಜ್ ಬರಲ್ಲ, ಟ್ಯಾಕಿಸಿಗೆ 1000 ಜನ ಹೋಗಲ್ಲ. ಹೋಗ್ಲಿ, ಯಾವ್ದಾದ್ರು ಒಂದು ಆ ರಾಜಕೀಯ ಪಕ್ಷದ ವ್ಯಕ್ತಿ ಬಯೋಪಿಕ್ ಬಂದ್ರು ಅಟ್ಲೀಸ್ಟ್ ಅವ್ರ ಪಾರ್ಟಿ ಬ್ಲಾಕ್ ಪ್ರೆಸಿಡೆಂಟ್ಗಳು, ಬೂತ್ ಪ್ರೆಸಿಡೆಂಟ್ಗಳು, ಲೀಡರ್ಸು, MLAಗಳು ಕೂಡ ಥಿಯೇಟರ್ಗೆ ಹೋಗಿ ಕುತ್ಕೊಂಡು ನೋಡಲ್ಲ. ಸೊ ಹಾಗಾಗಿ ಇವಾಗಲೇ ನಾನು ಹೇಳೋದೇನಂದ್ರೆ, ನಿಮಗೆ ಮಾರ್ಕೆಟ್ ಅಲ್ಲಿ ಫೇಸ್ ವ್ಯಾಲ್ಯೂ ಇದ್ದಂಗೆ ನಿಮ್ ಬಯೋಪಿಕ್ ಬರಬೇಕು. ಪೀಪಲ್ ಪ್ರೋ ಆಗಿ ಯೋಚನೆ ಮಾಡ್ತೀನಿ, ಅವರ ಮನಸ್ಥಿತಿಯನ್ನ ಒಂದೊಳ್ಳೆ ಸನ್ಮಾರ್ಗದಲ್ಲಿ ನಡೆಸುವ ಹಾಗೆ ಫೋರ್ಕಾಸ್ಟ್ ಅಲ್ಲಿ ನಾನು ಗೆದ್ದ ಮೇಲೆ 1 ಸೆಪ್ಟೆಂಬರ್ 12 ನನ್ನ ತಾಯಿ ಬರ್ತಡೆ, 5 ಆಂಬ್ಯುಲೆನ್ಸ್ ಬಿಟ್ಟೆ. ಇವತ್ತು 9 ಆಂಬ್ಯುಲೆನ್ಸ್ 24x7 ವರ್ಕ್ ಆಗ್ತಿದೆ. 24x7 ವರ್ಕ್ ಆಗ್ತಿದೆ. ನೀವು ನೂಕಂಡ್ಕಾರ ರಾತ್ರಿ 4 ಗಂಟೆಗೆ ಫೋನ್ ಮಾಡಿ 15 ನಿಮಿಷದಲ್ಲಿ ನಾನು ಹೆಂಗ್ ನಿಲ್ಸಿದ್ದೇನೆ ಆಂಬ್ಯುಲೆನ್ಸ್ನ ಅಂದ್ರೆ, ಸಪೋಸ್ ಅಸ್ಯೂಮ್ ದಟ್ ಈ ಏರಿಯಾ ನನ್ನ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೊಂದು ನಿಲ್ಸಿದ್ದೀನಿ. 24x7 ಡೆಡಿಕೇಟೆಡ್ ಫೋನ್ ಲೈನು ಬೆಂಗಳೂರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ರಾತ್ರಿ ಬೆಳಗ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಅಟೆಂಡ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಅವರು ಲೊಕೇಶನ್ ಕೇಳ್ತಾರೆ. ಆ ನಿಯರ್ ಬೈ ಆಂಬ್ಯುಲೆನ್ಸ್ಗೆ ಹೇಳಿದ್ರೆ ವಿತಿನ್ 15 ಮಿನಿಟ್ಸ್ ಆ ಪೇಷಂಟ್ನ ತಗೊಂಡು ಬೆಂಗಳೂರು ವಿಕ್ಟೋರಿಯಾಗೋ ಜಯದೇವಾಗೋ ತುಂಬ ಜನರ ಪ್ರಾಣ ಉಳಿಸಿದ್ದೀನಿ ನಾನು. ನಿಮಗೆ ಐ ವಿಲ್ ಶೋ ದಟ್. ನನ್ನ ಹತ್ರ ಡೇಟಾ ಫಿಂಗರ್ ಟಿಪ್ಪಲ್ಲಿ ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ನಿಮಗೊಂದು ಹೇಳ್ತೀನಿ. ನಾನು ಎಷ್ಟು ಜನ ಆಂಬ್ಯುಲೆನ್ಸ್, ಇದು ನನಗೆ ನಂದು ಇದು ಪರ್ಸನಲ್ ಆ್ಯಪ್, ಇದು ಪರ್ಸನಲ್ ಆ್ಯಪ್ ನನಗೆ. ನಿಮ್ಮ ಗ್ರೂಪ್ ಮತ್ತೆ ನಿಮ್ಮ ಟೀಮ್ ಅವರು, ನನ್ನ ಟೀಮ್ ಅವರು ನೋಡಿ. ಆಂಬ್ಯುಲೆನ್ಸ್ ಸರ್ವಿಸ್ ಫಾರ್ ಎಕ್ಸಾಂಪಲ್, ಆಂಬ್ಯುಲೆನ್ಸ್ ಸರ್ವಿಸಸ್ ನೋಡಿ, ಇದುವರೆಗೂ ನೋಡಿ 966 ಟ್ರಿಪ್ಪು ಫ್ರೀ ಸರ್ವಿಸ್ ಕೊಟ್ಟಿದ್ದೀನಿ. ಸೆಪ್ಟೆಂಬರ್ 12ರಿಂದ ಈ ಕಡೆ ನೋಡಿ, ಎಲ್ಲಿಗೆ, ಯಾವ್ಯಾವ ಕಾಯಿಲೆಗೆ. ಇದುವರೆಗೂ ಆಕ್ಸಿಡೆಂಟ್ ಕೇಸು 107 ಜನನ ಕ್ರಿಟಿಕಲ್ ಪ್ಲೇಸ್ ಅಲ್ಲಿ ಅವ್ರನ್ನ ನೋಡಿ, ಎಲ್ಲಿಂದ ಪೆರೇಸಂದ್ರದಿಂದ ನಿಮಾನ್ಸ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀನಿ ನೋಡಿ. ಈ ತರ ಹಾಸ್ಪಿಟಲ್ ವೈಸು, ಹೋಬ್ಳಿ ವೈಸು ಡೇಟಾ ಇಟ್ಕೊಂಡು ಇವತ್ತು 956 ಜನರ ಪ್ರಾಣ ನಾನು ಕಾಪಾಡಿದ್ದೀನಿ. ಇವರೆಲ್ಲ ಬಡವರು. ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪೆರೇಸಂದ್ರ ಸಂತೆಯಲ್ಲಿ ಕುರಿ ಮಾರ್ಕೆಟ್ಗೆ ಬರ್ತಾರೆ. ಕುರಿ ಮಾರ್ಕೆಟಲ್ಲಿ ಆತ ನಿಂತಿರ್ತಾನೆ, ಸಡನ್ ಆಗಿ ಕುಸಿದೋಗ್ತಾನೆ, ಹಾರ್ಟ್ ಅಟ್ಯಾಕ್. ಆಂಬ್ಯುಲೆನ್ಸ್ ಅಲ್ಲೇ ಇರುತ್ತೆ ಪೆರೇಸಂದ್ರದಲ್ಲೇ. ಕರೆಕ್ಟ್ ಇನ್ ಟೈಮ್ಗೆ ಎತ್ಕೊಂಡ್ಬರ್ತೀವಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡ್ತಾರೆ, ಎತ್ಕೊಂಡೋಗಿ ಇಮಿಡಿಯೇಟ್ ಆಗಿ ವಿಕ್ಟೋರಿಯಾಗಿ ಹೋಗ್ತೀವಿ. ಸ್ಟಂಟ್ ಆಗ್ಬೇಕು ಅಲ್ಲಿ ಇಮಿಡಿಯೇಟ್. ನಾನು ಡಾಕ್ಟರ್ ರವೀಂದ್ರ ಸರ್ನ ಮಾತಾಡಿ, ಸರ್ ಹಿಂಗೆ ಪಾಪ ಅಂತ ಹೇಳ್ತಾರೆ, ಬದುಕಿಸ್ತಾರೆ. ಅವರು ಅವರಪ್ಪ ಮಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.